ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಅಪ್ಪಿತಪ್ಪಿಯು ಫ್ರಿಡ್ಜ್ ಮೇಲೆ ಈ 5 ವಸ್ತುಗಳನ್ನು ಇಡಬೇಡಿ. ಇಲ್ಲವಾದಲ್ಲಿ ಗಂಡಾಂತರ ತಪ್ಪಿದಲ್ಲ. ಅನೇಕ ಜನರು ಫ್ರಿಡ್ಜ್ನಲ್ಲಿ ಖಾಲಿ ಸಿಕ್ಕರೆ ಸಾಕು ಇದ್ದದನ್ನೆಲ್ಲ ತುಂಬಿ ಬಿಡ್ತಾರೆ. ಆದಾಗ್ಯೂ ಕೆಲವು ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡೋದ್ರಿಂದ ವಾಸ್ತು ದೋಷ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಿದ್ರೆ ಅವುಗಳು ಯಾವುದೆಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಂಪತ್ತನ್ನು ಕಾಪಾಡಿಕೊಳ್ಳಲು ವಾಸ್ತುಶಾಸ್ತ್ರದ ಕೆಲವು ನಿಯಮಗಳನ್ನು ಪಾಲಿಸೋದು ಬಹಳ ಮುಖ್ಯ. ವಾಸ್ತು ಪ್ರಕಾರ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಒಂದು ಶಕ್ತಿಯನ್ನು ನೀಡುತ್ತದೆ. ಆ ಶಕ್ತಿಯು ಸಕಾರಾತ್ಮಕವಾಗಿದ್ದರೆ ಸಂತೋಷವು ನಮ್ಮ ಮನೆಯಲ್ಲಿ ನೆಲೆಸುತ್ತದೆ ಮತ್ತು ಅದು ನಕಾರಾತ್ಮಕವಾಗಿದ್ದರೆ ಸಮಸ್ಯೆಗಳನ್ನು ಉದ್ಭವಿಸುತ್ತವೆ. ಅದಕ್ಕಾಗಿಯೇ ವಸ್ತುಗಳನ್ನು ಎಲ್ಲಿ ಇಡಬೇಕೆಂದು ನಾವು ಎಚ್ಚರಿಕೆಯಿಂದ ಯೋಚಿಸಬೇಕು. ಅನೇಕ ಜನರು ಫ್ರಿಡ್ಜ್ ಮೇಲೆ ಖಾಲಿ ಸಿಕ್ಕರೆ ಸಾಕು ಇದ್ದದನ್ನೆಲ್ಲ ತುಂಬಿ ಬಿಡ್ತಾರೆ. ಆದಾಗ್ಯೂ ಕೆಲವು ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡೋದ್ರಿಂದ ವಾಸ್ತು ದೋಷ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಿದ್ರೆ ಅವುಗಳು ಯಾವುದೆಲ್ಲ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಅದು ಹಣ ಅಥವಾ ಬೆಲೆ ಬಾಳುವ ವಸ್ತುಗಳು, ನಗದು, ಚಿನ್ನ ಮತ್ತು ಬೆಳ್ಳಿಯಂತಹ ಬೆಲೆ ಬಾಳುವ ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡಬಾರದು. ಏಕೆಂದರೆ ವಾಸ್ತು ಪ್ರಕಾರ ಫ್ರಿಡ್ಜ್ ಅನ್ನು ಅಗ್ನಿಯ ಅಂಶವೆಂದು ಪರಿಗಣಿಸಲಾಗಿದೆ. ಸಂಪತ್ತು, ಸ್ಥಿರತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಇವುಗಳನ್ನು ಒಟ್ಟಿಗೆ ಇಡೋದ್ರಿಂದ ಆರ್ಥಿಕ ಸ್ಥಿರತೆಗೆ ಅಡ್ಡಿಯಾಗಬಹುದು. ಕಡಿಮೆ ಆದಾಯ ಮತ್ತು ಹೆಚ್ಚಿದ ವೆಚ್ಚಗಳಂತಹ ಸಮಸ್ಯೆಗಳು ಮನೆಯಲ್ಲಿ ಉದ್ಭವಿಸಬಹುದು. 2. ಔಷಧಿಗಳು, ರೋಗ ಮತ್ತು ಸಮಸ್ಯೆಗಳ ಸಂಕೇತ. ಅವುಗಳನ್ನು ಫ್ರಿಡ್ಜ್ ಮೇಲೆ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವುದಲ್ಲದೆ ಮಾನಸಿಕ ಒತ್ತಡವು ಹೆಚ್ಚಾಗಬಹುದು. ಆದ್ದರಿಂದ ಔಷಧಿಗಳನ್ನು ಫ್ರಿಡ್ಜ್ ಮೇಲ್ಭಾಗದಲ್ಲಿ ಇಡೋದನ್ನು ತಪ್ಪಿಸಬೇಕು. ಫ್ರಿಡ್ಜ್ ಮೇಲಿನ ಬಿಸಿ ತಾಪದಿಂದ ಔಷಧಿಗಳು ಹಾಳಾಗೋದಷ್ಟೇ ಅಲ್ಲ, ವಾಸ್ತು ಪ್ರಕಾರ ಆರೋಗ್ಯದ ಸಮಸ್ಯೆಗಳಿಗೂ ಕಾರಣವಾಗಬಹುದು. ತಾಪಮಾನ ಕಡಿಮೆ ಬೇಕಾದ ಔಷಧಿಗಳು ಇದ್ದರೆ ಅವನ್ನು ಫ್ರಿಡ್ಜ್ ಒಳಗೆ ಇಡೋದು ಸೂಕ್ತ. 3. ಮೀನಿನ ಅಕ್ವೇರಿಯಂ. ಅನೇಕ ಜನರು ಮನೆಯಲ್ಲಿ ಅಲಂಕಾರಕ್ಕಾಗಿ ಅಕ್ವೇರಿಯಂ ಅನ್ನು ಬಳಸ್ತಾರೆ. ಆದರೆ ವಾಸ್ತು ಪ್ರಕಾರ ಅಕ್ವೇರಿಯಂ ನೀರಿನ ಅಂಶವನ್ನು ಸಂಕೇತಿಸುತ್ತದೆ, ಆದರೆ ಫ್ರಿಡ್ಜ್ ಬೆಂಕಿಯ ಅಂಶವನ್ನು ಸಂಕೇತಿಸುತ್ತದೆ. ನೀರು ಮತ್ತು ಬೆಂಕಿಯ ಘರ್ಷಣೆಯು ಶಕ್ತಿಯ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಇದು ಆರ್ಥಿಕ ನಷ್ಟ, ಕೌಟುಂಬಿಕ ವಿವಾದಗಳು ಮತ್ತು ಒತ್ತಡದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿಯೇ ಅಕ್ವೇರಿಯಂ ಅನ್ನು ಫ್ರಿಡ್ಜ್ ಮೇಲೆ ಇಡಬಾರ್ದು. 4. ಹಳೆಯ ಅಥವಾ ಮುರಿದ ವಸ್ತುಗಳು. ವಾಸ್ತು ಪ್ರಕಾರ ನಿಷ್ಪ್ರಯೋಜಕ ಎಲೆಕ್ಟ್ರಾನಿಕ್, ಮುರಿದ ಪಾತ್ರೆಗಳು ಅಥವಾ ನಿಷ್ಪ್ರಯೋಜಕ ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡೋದು ಒಳ್ಳೆಯದಲ್ಲ. ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಪರಿಣಾಮವಾಗಿ ಕುಟುಂಬ ಸದಸ್ಯರ ಅಭಿವೃದ್ಧಿ ಕುಂಠಿತವಾಗಬಹುದು ಮತ್ತು ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳೇ ಎದುರಾಗ್ತವೆ. ಆದ್ದರಿಂದ ಮುರಿದ ವಸ್ತುಗಳನ್ನು ತಕ್ಷಣ ತೆಗೆಯುವುದು ಉತ್ತಮ. ಹಳೆಯ ಅಥವಾ ಹಾನಿಯಾದ ಅಥವಾ ಅನಗತ್ಯ ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡೋದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇವರ ಚಿತ್ರ, ಬಿದಿರಿನ ಗಿಡ, ಹಣ, ಭಾರವಾದ ವಸ್ತುಗಳು, ಧಾನ್ಯದ ಪೆಟ್ಟಿಗೆ, ಪ್ರಶಸ್ತಿಗಳು, ಮೊಬೈಲ್ ಚಾರ್ಜರ್ ಮುಂತಾದವುಗಳನ್ನು ಫ್ರಿಡ್ಜ್ ಮೇಲೆ ಇಡೋದನ್ನು ತಪ್ಪಿಸಿ. ಇದು ಓವನ್ ಅಥವಾ ಮೈಕ್ರೋವೇವ್. ಅನೇಕ ಜನರು ಅನುಕೂಲಕ್ಕಾಗಿ ಫ್ರಿಡ್ಜ್ ಮೇಲೆ ಮೈಕ್ರೋವೇವ್ ಇಡ್ತಾರೆ, ಆದರೆ ವಾಸ್ತು ಪ್ರಕಾರ ಇದು ಸರಿಯಲ್ಲ. ಬೆಂಕಿಯ ಅಂಶವನ್ನು ಹೆಚ್ಚಿಸೋದ್ರಿಂದ ಮನೆಯಲ್ಲಿ ಕೋಪ, ಜಗಳಗಳು ಮತ್ತು ಒತ್ತಡ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಫ್ರಿಡ್ಜ್ ಮೇಲೆ ವಸ್ತುಗಳನ್ನು ಇಡುವಾಗ ಎಚ್ಚರಿಕೆಯಿಂದ ಯೋಚಿಸಬೇಕು. ಸರಿಯಾದ ವಾಸ್ತು ನಿಯಮಗಳನ್ನು ಅನುಸರಿಸೋದ್ರಿಂದ ಮನೆಯಲ್ಲಿ ಶಾಂತಿ, ಆರೋಗ್ಯ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬ ಒಗ್ಗಟ್ಟಿನಿಂದ ಇರುವಂತೆ ನೋಡಿಕೊಳ್ಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.